ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ದ್ವಿತೀಯಾಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಭೇಜಿರೇ ಮುನಯೋಥಾಗ್ರೇ ಭಗವಂತಮಧೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪತೆ ನೇತರಾಭಿಹ. ಹಿಂದೆ ಹೇಳಿದಂತೆ ಪರಮಾತ್ಮ 3 ದೃಷ್ಟಾಂತವನ್ನ ಕೊಟ್ಟಿದ್ರು. ಅಗ್ನಿ, ಧೂಮ, ಧಾರುಣ ಹಾಗೆ ಅಂತ. ಅಂದ್ರೆ ಅಗ್ನಿ, ಪ್ರಜ್ವಲಿಸುವ ಅಗ್ನಿ, ಧೂಮ ಮತ್ತು ಕಟ್ಟಿಗೆ, ಅದು 3 ಗುಣಕ್ಕೆ ಹೋಲಿಕೆ ಇದ್ದಂತೆ. ಸತ್ವಗುಣ, ರಜೋಗುಣ, ತಮೋಗುಣ ಹಾಗೆ ಅಂತ. ಈ 3ರಲ್ಲಿ ಯಾವುದು ಶ್ರೇಷ್ಠ ಹಾಗೆ ಅಂದ್ರೆ ಸತ್ವಗುಣ ಶ್ರೇಷ್ಠ ಅಂತ ಹೇಳ್ತಾರೆ. ಸತ್ವಗುಣ ಅಂದ್ರೆ ಸಾತ್ವಿಕ ಜೀವರಾಶಿಗಳು, 3 ವಿಧವಾದ ಜೀವರಾಶಿಗಳು, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಯಾರಲ್ಲಿ ವಿಷ್ಣು ಭಕ್ತಿ ಇದೆಯೋ ಅವರು ಸಾತ್ವಿಕರು. ಯಾರು ವಿಷ್ಣುವನ್ನ, ಪರಮಾತ್ಮನನ್ನ ದ್ವೇಷ ಮಾಡ್ತಾರೋ ಅವರು ತಾಮಸರು. ಯಾರು ಉದಾಸೀನ ಮಾಡ್ತಾರೋ, ಭಕ್ತಿಯೂ ಇಲ್ಲ ದ್ವೇಷವೂ ಇಲ್ಲ, ಅಂತವರು ರಾಜಸರು ಹಾಗೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದಕ್ಕೆ ಪರಮಾತ್ಮ ಲೌಕಿಕ ದೃಷ್ಟಾಂತ ಕೊಟ್ಟದ್ದು. ಕಟ್ಟಿಗೆ, ಹೊಗೆ ಮತ್ತು ಅಗ್ನಿ. ನಾವು ಒಂದು ಯಜ್ಞ ಮಾಡಬೇಕಾದ್ರೂ ಸರಿ, ಅಥವಾ ಚೆನ್ನಾಗಿ ಅಡಿಗೆ ಮಾಡಬೇಕು ಅಂದ್ರೂ ಕೂಡ ಸರಿ, ಕಟ್ಟಿಗೆಯಿಂದ ಏನು ಉಪಯೋಗ ಇಲ್ಲ. ಅದೇ ರೀತಿಯಾಗಿ ಹೊಗೆಯಿಂದಲೂ ಉಪಯೋಗ ಇಲ್ಲ. ಹೋಮ ಆಗಬೇಕು ಅಂದ್ರೆ ಅಗ್ನಿ ಪ್ರಜ್ವಲಿಸ್ತಾ ಇರಬೇಕಂತ, ಆ ಜ್ವಾಲೆ ಮೇಲೆ ಬರಬೇಕು, ಆ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಅದೇ ತರ ಅಡಿಗೆಗೂ ಅಷ್ಟೇ, ಬರೀ ಕಟ್ಟಿಗೆ ಹೊಗೆ ಇಟ್ಕೊಂಡು ಅಡಿಗೆ ಆಗ್ತದ? ಆಗೋದಿಲ್ಲ. ಚೆನ್ನಾಗಿ ಅಗ್ನಿ ಪ್ರಜ್ವಲಿಸ್ತಾ ಇರಬೇಕು. ಹೇಗೋ ಅದೇ ರೀತಿಯಾಗಿ ತಮೋಗುಣ, ರಜೋಗುಣ ಅಥವಾ ತಾಮಸರು, ಸಾತ್ವಿಕರು, ತಾಮಸರು, ರಾಜಸರು ಅವರು ಉಪಯೋಗಕ್ಕೆ ಬರೋದಿಲ್ಲ, ಅವರಿಗೆ ಮೋಕ್ಷ ಇಲ್ಲ, ಮೋಕ್ಷಕ್ಕೆ ಅನಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಚೂರಾರು ಪರಮಾತ್ಮನಲ್ಲಿ ಭಕ್ತಿ ಇದ್ದರೆ ಅವರು ಸಾತ್ವಿಕರು. ಅಲ್ಲೂ ಮತ್ತು ಗ್ರೇಡೇಷನ್ ಇದ್ದೇ ಇದೆ. ಬ್ರಹ್ಮದೇವರು ಅತೀಯಾದ ಜ್ಞಾನ ಭಕ್ತಿಯನ್ನ ಪಡೆದವರು, ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ ಹೆಚ್ಚು ಇರುವವರು. ಇನ್ನು ಸಣ್ಣವರು ಭಾರಿ ಅಲ್ಪ ಜ್ಞಾನ, ಭಾರಿ ಅಲ್ಪ ಭಕ್ತಿ. ಆ ಚೂರು ಮಾಡಿದ ಭಕ್ತಿಗೂ ಕೂಡ ಪ್ರಯೋಜನ ಇದೆ. ಅವರು ಸಾತ್ವಿಕರಾಗಿ ಮೋಕ್ಷವನ್ನು ಪಡೆಯುತ್ತಾರೆ, ಆನಂದ ರೂಪವಾದ ಮೋಕ್ಷವನ್ನ ಪಡೆಯುತ್ತಾರೆ. ಉಳಿದವರು ನಿತ್ಯ ಸಂಸಾರಿಗಳಾಗಿ ರಾಜಸರು ಇರ್ತಾರೆ. ಭೂಮಿಯಲ್ಲಿ ತಿರುಗೋದು, ಸ್ವರ್ಗ ನರಕ ಹೋಗೋದು, ಭೂಮಿಗೆ ಬರೋದು, ಇಲ್ಲೇ ತಿರುಗ್ತಾ ಇರ್ತಾರೆ. ಅವರಿಗೆ ಅದೇ ಗತಿ. ಇನ್ನು ತಾಮಸರಿಗೆ ತಮಸ್ಸು, ಪರಮಾತ್ಮನ ದ್ವೇಷ ಮಾಡಿದ್ದರಿಂದ, ಪರಮಾತ್ಮನ ಗುಣಗಳನ್ನ ತಿಳಿಯದೇ ಇರುವುದರಿಂದ ಅವರಿಗೆ ತಮಸ್ಸೆ ಗತಿ ಅಂತ. ಈ ರೀತಿಯಾಗಿ 3 ವಿಧವಾದ ಜೀವರಾಶಿಗಳಿಗೆ ತಕ್ಕಂತೆ 3 ಗತಿಯನ್ನ ಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಈ 3ರಲ್ಲಿ ಶ್ರೇಷ್ಠವಾದದ್ದು ಯಾವುದು ಹಾಗೆಂದ್ರೆ ಸಾತ್ವಿಕ ಗುಣ ತುಂಬಿದೆ, ಪರಮಾತ್ಮನಲ್ಲಿ ಚೂರಾರು ಭಕ್ತಿಯನ್ನ ಮಾಡುವ ಸಜ್ಜನರೇ ಮೇಲು. ಅಂತ ಸಾತ್ವಿಕ ಪ್ರಕೃತಯ, ಸಾತ್ವಿಕ ಗುಣವುಳ್ಳ ಆ ಪರಮಾತ್ಮನ ಭಕ್ತರು ಭಗವಂತಂ ಅಧೋಕ್ಷಜಂ ಭೇಜಿರೇ ಈ ಶ್ಲೋಕದಲ್ಲಿ ಹೇಳ್ತಾ ಇದೆ. ಅವರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ. ಸದ್ವಂ ವಿಶುದ್ಧಂ ಕ್ಷೇಮಾಯ. ವಿಶುದ್ಧಂ ಸತ್ವಂ, ರಜಸ್ಸು ತಮಸ್ಸಿನ ಪ್ರಭಾವ ಇಲ್ಲದೇ ಇರತಕ್ಕ, ಮಿಕ್ಸ್ ಆಗದೇ ಇರುವ, ರಜಸ್ಸು ತಮಸ್ಸು ಮಿಕ್ಸ್ ಆಗದೇ ಇರುವ ಕೇವಲ ಸತ್ವಗುಣ, ಸಾತ್ವಿಕರು ಅಂತ ಯಾರು ಇರ್ತಾರೆ
ಅದು ನಮಗೆ ಮೋಕ್ಷಕ್ಕಾಗಿ ಉಪಯೋಗ ಬೀಳುತ್ತದೆ. ನ ಇತರ ವಿಹ, ರಜಸ್ಸು ತಮಸ್ಸು ನಮಗೆ ಮೋಕ್ಷವನ್ನ ತಂದು ಕೊಡೋದಿಲ್ಲ. ಅದರಿಂದ ನಾವ್ ಹೆಂಗ್ ಐಡೆಂಟಿಫೈ ಮಾಡೋದು? ರಜಸ್ಸು ರಾಜಸ ಜೀವರು, ತಾಮಸ ಜೀವರು, ಅವರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತೀರಿ. ಅವರನ್ನು ನಾವು ಗುರುತಿಸೋದು ಹೇಗೆ? ಅಥವಾ ನಾವು ಯಾವ ಕ್ಯಾಟಗರಿಯಲ್ಲಿ ಇದ್ದೀವಿ? ಹಾಗೆ ಅಂದ್ರೆ ನಮಗಿರುವ ಮೆಷರ್ಮೆಂಟ್ ಇಷ್ಟೇ. ಪರಮಾತ್ಮನಲ್ಲಿ, ವಿಷ್ಣುವಿನಲ್ಲಿ ಚೂರಾರು ಭಕ್ತಿ, ಚೂರಾರು ಜ್ಞಾನ ಇದ್ರೆ ನಾವು ಸಾತ್ವಿಕರು. ಆಚಾರ್ಯರ, ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ಪರಮಾತ್ಮನನ್ನು ತಿಳಿದವರು ಸಾತ್ವಿಕರು. ಅವರಲ್ಲಿ ಭಕ್ತಿ ಮಾಡುವವರು, ಪರಮಾತ್ಮನಲ್ಲಿ ಆಚಾರ್ಯರು ಹೇಳಿದಂತೆ ತಿಳಿದು ಭಕ್ತಿ ಮಾಡುವವರು ಸಾತ್ವಿಕರು. ಇದೇ ಮಾನದಂಡ, ಮೆಷರ್ಮೆಂಟ್, ಬೇರೆ ಇಲ್ಲ. ನೋಡಿ, ಸತ್ವಗುಣಸ್ಯೈವ ಶ್ರೇಯಸ್ಸಾಧನತ್ವೇ ಶಿಷ್ಟಾಚಾರಂ ಪ್ರಮಾಣಯತಿ. ಇದಕ್ಕೆ ಪ್ರಮಾಣ ಯಾವುದು ಅಂದ್ರೆ ಶಿಷ್ಟಾಚಾರನೇ. ನೀವು ತೆಗೆದು ನೋಡಿ, ಬ್ರಹ್ಮರುದ್ರಾದಿ ದೇವತೆಗಳಾಗಲಿ, ಋಷಿಗಳಾಗಲಿ ಯಾರನ್ನ ಉಪಾಸನೆ ಮಾಡಿದ್ರು? ಪರಮಾತ್ಮನನ್ನೇ ಪೂಜೆ ಮಾಡಿದ್ರು. ಇದೇ ಶಿಷ್ಟಾಚಾರ. ನಮ್ಮ ಯತಿ ಪರಂಪರೆ ನೋಡಿ, ಎಲ್ಲಾ ಯತಿಗಳು ಕೂಡ ಯಾವ ಮಠ ಬೇಕಾದ್ರೂ ಇರ್ಬೋದು, ಆದ್ರೆ ಪೂಜೆ ಮಾಡಿದ್ದು ವಿಷ್ಣುವನ್ನೇ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಅದರಲ್ಲಿ ಯಾವ ಭೇದವೂ ಇಲ್ಲ ನೋಡಿ. ಹಾಗೆ ಉಪಾಸನೆ ಮಾಡಿಕೊಂಡು ಬಂದಿರ್ತಾರೆ. ಹಾಗೆ ಅಂತ. ಇನ್ನು ಅತ್ರ ಸತ್ವಂ ಕ್ಷೇಮಾಯ ಭವತಿ ಇತ್ಯೇತದ್ ಉಪಪಾದಯತಿ. ಸತ್ವಗುಣವೇ, ಸಾತ್ವಿಕರೇ ಕ್ಷೇಮವನ್ನು ಹೊಂದುತ್ತಾರೆ ಎಂಬ ಅದಕ್ಕೆ ಹೇಳ್ತಾರೆ, ಮುಮುಕ್ಷವೋ ಘೋರ ರೂಪಾನ್ ಹಿತ್ವಾ ಭೂತಪತೀನಥ ನಾರಾಯಣ ಕಲಾಶಾಂತಾ ಭಜಂತೆ ಹಿ ಅನಸೂಯವಃ. ಹಾಗೆ ಯತಃ ಭಕ್ತಿಯ ಉಕ್ತರೀತ್ಯ ಮೋಕ್ಷ. ಯಾವ ಕಾರಣದಿಂದ ಪರಮಾತ್ಮನಲ್ಲಿ ಭಕ್ತಿ ಮಾಡಿದರೆ ಮಾತ್ರ ಅವರು ಸಾತ್ವಿಕ ಜೀವರಾಶಿಗಳು ಅಂತ ಕರೆಸಿಕೊಂಡು ಮೋಕ್ಷವನ್ನ ಪಡೆಯುತ್ತಾರೆ, ಆ ಕಾರಣದಿಂದಲೇ ಈ ಸಾತ್ವಿಕರು ಏನ್ ಮಾಡ್ತಾರೆ? ಬ್ರಹ್ಮದೇವರನ್ನಾಗಲಿ ರುದ್ರದೇವರನ್ನಾಗಲಿ ಸರ್ವೋತ್ತಮತ್ವೇನ ಉಪಾಸನೆ ಮಾಡೋದಿಲ್ಲ. ಸರ್ವೋತ್ತಮ ಒಬ್ಬನೇ, ಶ್ರೀಮನ್ನಾರಾಯಣನೇ. ಏನು ಪ್ರಮಾಣ? ಭಾಗವತವೇ ಪ್ರಮಾಣ ನೋಡಿ. ಮುಮುಕ್ಷವಃ ಘೋರರೂಪಾನ್ ಹಿತ್ವಾ ಭೂತಪತೀನತ. ಭೂತಪತಿ ಅಂದ್ರೆ ರುದ್ರದೇವರು. ರುದ್ರದೇವರನ್ನು ಬಿಟ್ಟು ಅಂದ್ರೆ ರುದ್ರದೇವರನ್ನ ಪೂಜೆ ಮಾಡೋದಿಲ್ಲ ಅಂತ ಅಲ್ಲ, ಅವರು ಪೂಜ್ಯರೇ. ಆದ್ರೆ ಏನಲ್ಲ, ಅವರು ಸರ್ವೋತ್ತಮ ಅಲ್ಲ, ಅಷ್ಟು ವ್ಯತ್ಯಾಸ ಇದೆ. ನಾರಾಯಣ ಒಬ್ಬನೇ ಸರ್ವೋತ್ತಮ. ಅದಕ್ಕೇನು ಪ್ರಮಾಣ? ಇದೇ ಪ್ರಮಾಣ, ಭಾಗವತವೇ ಹೇಳ್ತಾ ಇದ್ದಾರೆ ನೋಡಿ. ಹಾಗೆ ನಮಗೆ ಸುತಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ನಾರಾಯಣ ಕಲಾಶಾಂತಾಹ ಭಜಂತಿಹಿ ಅನಸೂಯವಃ. ಯಾರ ಮೇಲೆ ಹೊಟ್ಟೆ ಕಿಚ್ಚು, ದೋಷಗಳು ಇಲ್ಲದೆ ನಾರಾಯಣ ಕಲೆಗಳು ಅಂದ್ರೆ ನಾರಾಯಣನ ಅವತಾರ, ವಾಸುದೇವ ಇರಬಹುದು, ರಾಮಚಂದ್ರ ಇರಬಹುದು, ಕೃಷ್ಣ ಪರಮಾತ್ಮ ಇರಬಹುದು, ಕಪಿಲ ಇರಬಹುದು, ಅಂತ ಪರಮಾತ್ಮನ ರೂಪಗಳನ್ನ ಅವರು ಉಪಾಸನೆ ಮಾಡ್ತಾ ಇರ್ತಾರೆ. ಅದರಿಂದಲೇ ಅವರಿಗೆ ಮೋಕ್ಷವೂ ಕೂಡ ಸಿಗುತ್ತದೆ. ಹಾಗೆ ಅಂತ ಅಭಿಪ್ರಾಯ. ಅದರ ಅರ್ಥ ಬ್ರಹ್ಮದೇವರು ರುದ್ರದೇವರಲ್ಲಿ ದ್ವೇಷ ಅಂತ ಅರ್ಥ ಅಲ್ಲ ಅದಕ್ಕೆ. ಅವರಿಗೆ ಉಂಟಾದ ಸ್ಥಾನಮಾನದಲ್ಲಿಟ್ಟು ಅವರನ್ನ ಪೂಜೆ ಮಾಡಲೇಬೇಕು ಅಂತ ಒಟ್ಟ ಅಭಿಪ್ರಾಯ. ರಜಸ್ತಮ ಪ್ರಕೃತಯ ಸಮಶೀಲಾನ್ ಭಜಂತಿ ವೈ ಪಿತೃಭೂತ ಪ್ರಜೇಶಾದೀನ್ ಶ್ರೇಯೈಶ್ವರ್ಯ ಪ್ರಜೇಪ್ಸವಃ. ಇನ್ನು ಈ ರೀತಿಯಾಗಿ ಸಾತ್ವಿಕರು ಮಾಡ್ತಾರೆ ಅಂತ ಹೇಳಿದ್ರು. ಪರಮಾತ್ಮನನ್ನೇ ಪೂಜೆ ಮಾಡ್ತಾರೆ, ಉಳಿದವರೆಲ್ಲ ಉಳಿದ ಬ್ರಹ್ಮರುದ್ರಾದಿ ದೇವತೆಗಳನ್ನ ಪರಿವಾರತೆಯ, ಪರಮಾತ್ಮನ ಪರಿವಾರ, ಪರಮಾತ್ಮನ ಕುಟುಂಬ ಹಾಗೆ ಅಂತ ಪೂಜೆ ಮಾಡ್ತಾರೆ. ಸರಿ, ಇನ್ನು ರಾಜಸರು ತಾಮಸರು ಅವ್ರು ಹೇಗೆ ಪೂಜೆ ಮಾಡ್ತಾರೆ? ಹಾಗೆ ಅಂದ್ರೆ ಸಮಶೀಲಾನ್ ಭಜಂತಿ ವೈ. ಅವರು ಬ್ರಹ್ಮದೇವರನ್ನೇ ಉಪಾಸನೆ ಮಾಡ್ತಾರೆ. ಅಂದ್ರೆ ಬ್ರಹ್ಮದೇವರು ಅಂದ್ರೆ ಚತುರ್ಮುಖ ಬ್ರಹ್ಮದೇವರೇ ಉತ್ತಮ ಅಂತನೋ ಅಥವಾ ರುದ್ರದೇವರೇ ಉತ್ತಮ ಅಂತನೋ ಅವರು ಉಪಾಸನೆ ಮಾಡ್ತಾರೆ. ಅವರು ಉಪಾಸನೆ ಅದರ ಫಲ ಏನಿದೆ, ಯಾವುದಕ್ಕಾಗಿ ಉದ್ದೇಶವಾಗಿ ಇಟ್ಟುಕೊಂಡು ಮಾಡ್ತಾರೆ? ಮೋಕ್ಷ ಗೀಕ್ಷರ ಅವರಿಗೆ ಆ ಕಾನ್ಸೆಪ್ಟೇ ಇಲ್ಲ. ಮೋಕ್ಷ ಬೇಕು ಅಂತ ಉಪಾಸನೆ ಮಾಡೋದೇ ಇಲ್ಲ. ಅವರನ್ನಾದ್ರೆ ಯಾಕೆ ಪೂಜೆ ಮಾಡ್ತಾರೆ? ಹಾಗೆ ಅಂದ್ರೆ ಪಿತೃಭೂತ ಪ್ರಜೇಶಾದೀನ್ ಶ್ರೇಯೈಶ್ವರ್ಯ ಪ್ರಜೇಪ್ಸವಃ. ಪಿತೃದೇವತೆಗಳನ್ನು ಪೂಜೆ ಮಾಡ್ತಾರೆ ನೋಡಿ. ಪಿತೃಪಕ್ಷ ಇದು. ಪಿತೃಗಳನ್ನು ಪೂಜೆ ಮಾಡ್ತಾರೆ. ಭೂತ ಅಂದ್ರೆ ರುದ್ರದೇವ್, ಅವರನ್ನು ಪೂಜೆ ಮಾಡ್ತಾರೆ. ಭೂತಗಣಗಳಿಗೆ ಒಡೆಯನಾದವರು. ಪ್ರಜೇಶ ಅಂದ್ರೆ ಬ್ರಹ್ಮದೇವ್, ಅವರನ್ನು ಕೂಡ ಪೂಜೆ ಮಾಡ್ತಾರೆ. ಯಾಕೆ ಪಿತೃದೇವತೆಗಳನ್ನ ಯಾಕೆ ಪೂಜೆ ಮಾಡ್ತಾರೆ? ಸಂತಾನಕ್ಕಾಗಿ.
ಇಲ್ಲಿ ಪ್ರಶ್ನೆ ಬಂತು, ಅಲ್ಲ ಸಾತ್ವಿಕರು ಮಾಡ್ತಾರಲ್ವಾ ಪಿತೃದೇವತೆಗಳ ಆರಾಧನೆ ಎಲ್ಲರೂ ಮಾಡಬೇಕು ಅಂತ. ವ್ಯತ್ಯಾಸ ಇಷ್ಟೇ, ಸಾತ್ವಿಕರು ಮಾಡಿದಾಗ ಪಿತೃದೇವತೆಗಳ ಅಂತರ್ಯಾಮಿಯಾಗಿ ಇರತಕ್ಕ ಮುಖ್ಯಪ್ರಾಣ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆಯನ್ನೇ ಮಾಡ್ತಾರೆ. ಪಿತೃದೇವತೆಗಳ ಪೂಜೆಯನ್ನ ಮಾಡಿದರೂ ಕೂಡ ಅಂತರ್ಯಾಮಿ ಅಪೇಕ್ಷೆಯ, ಅಂತರ್ಯಾಮಿ ವಿವಕ್ಷೆಯ ಅವರು ಒಳಗಿರತಕ್ಕ ಪರಮಾತ್ಮನ ಪೂಜೆ, ಆ ಪಿತೃದೇವತೆಗಳು ಪರಮಾತ್ಮನ ಪ್ರತಿಮಾಸ್ಥಾನ, ಒಳಗಿರುವ ಪರಮಾತ್ಮನ ಪೂಜೆ ಅದು ಅಂತ ಶ್ರಾದ್ದಾದಿಗಳನ್ನು ಮಾಡ್ತಾರೆ. ಅದರಿಂದ ಅವರಿಗೆ ಸಂತಾನ ಮುಂತಾದವುಗಳನ್ನ ಪಡೆದು ಲೌಕಿಕ ಫಲವನ್ನು ಪಡೀತಾರೆ, ಮೋಕ್ಷವನ್ನು ಪಡೀತಾರೆ. ಆದರೆ ಈ ರಾಜಸ ತಾಮಸರು ಹಾಗಿಲ್ಲ, ಅವರು ಕೂಡ ಶ್ರಾದ್ದಾದಿಗಳನ್ನ ಮಾಡ್ತಾರೆ. ಆದರೆ ಹೇಗೆ ಮಾಡ್ತಾರೆ? ಇದು ಕೇವಲ ಪಿತೃಗಳ ಪೂಜೆ, ಪಿತೃದೇವತೆಗಳ ಪೂಜೆ ಅಷ್ಟೇ ಚಿಂತನೆ ಇರುತ್ತದೆ. ಅವರು ಚಿಂತನೆಯಲ್ಲಿ ವ್ಯತ್ಯಾಸ. ಇಲ್ಲಿ ಅಂತರ್ಯಾಮಿ ಸರ್ವೋತ್ತಮ ಆ ಕಾನ್ಸೆಪ್ಟ್ ಎಲ್ಲ ಅವರಿಗೆ ಇರೋದಿಲ್ಲ. ಪಿತೃದೇವತೆಗಳ ಪೂಜೆ ಮಾಡಿದರೆ ಸಂತಾನ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅಷ್ಟೇ ಮಾಡ್ಕೊಂಡು ಹೋಗ್ತಾರೆ. ಅಂತರ್ಯಾಮಿ ಅಪೇಕ್ಷೆಯ ಅವರು ಪರಮಾತ್ಮನ ಪೂಜೆ ಎಂಬ ಒಂದು ಚಿಂತನೆ ಅವರಿಗೆ ಇರೋದಿಲ್ಲ. ಅದೇ ರೀತಿಯಾಗಿ ಪಿತೃಗಳು ಬೇಕು ಅಂತ ಹೇಗೆ ಸಂತಾನ ಬೇಕು ಅಂತ ಹೇಗೆ ಪಿತೃದೇವತೆಗಳನ್ನ ಪೂಜೆ ಮಾಡ್ತಾರೋ, ಐಶ್ವರ್ಯ ಅಂದ್ರೆ ಅಧಿಕಾರ. ಒಂದು ರಾಜನಾಗಿದ್ದಾಗ ಒಂದು ಅಧಿಕಾರ ಬರ್ತದೆ ನೋಡಿ. ಒಂದು ಆಫೀಸಲ್ಲಿ ಒಂದು ಮ್ಯಾನೇಜರ್ ಆಗಿದ್ದಾಗ, ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾಗ ಒಂದಿಷ್ಟು ಅಧಿಕಾರ ಬರುತ್ತದೆ. ಆ ತರ ಅಧಿಕಾರವನ್ನ, ಐಶ್ವರ್ಯವನ್ನ ಬಯಸುವವರು ರುದ್ರದೇವರನ್ನ ಉಪಾಸನೆ ಮಾಡ್ತಾರೆ. ಇನ್ನು ಐಶ್ವರ್ಯ ಧನ ಸಂಪತ್ತು ಅದನ್ನ ಬಯಸುವವರು ಪ್ರಜೇಶಾದೀನ್, ರುದ್ರದೇವರೇ ಬ್ರಹ್ಮದೇವರೇ ಮೊದಲಾದವರನ್ನ ಪೂಜೆ ಮಾಡ್ತಾರೆ. ಸಂತಾನ ಬೇಕು ಅಂತ ಪಿತೃಗಳನ್ನು, ಅಧಿಕಾರ ಬೇಕು ಅಂತ ರುದ್ರದೇವರನ್ನು, ಸಂಪತ್ತು ಬೇಕು ಅಂತ ಬ್ರಹ್ಮದೇವರನ್ನು ಪೂಜೆ ಮಾಡ್ತಾರೆ. ಈ ರೀತಿಯಾಗಿ ರಾಜಸ ಜೀವಿಗಳು, ತಾಮಸ ಜೀವಿಗಳು ಈ ರೀತಿಯಾಗಿ ಮಾಡ್ತಾರೆ ಹೊರತು ಸಾತ್ವಿಕರು ಈ ರೀತಿಯಾಗಿ ಮಾಡೋದಿಲ್ಲ ಅಂದ್ರೆ ರುದ್ರದೇವರನ್ನ ಬ್ರಹ್ಮದೇವರನ್ನ ಪೂಜೆ ಮಾಡೋದು ಅಂತ ಅರ್ಥ ಇಲ್ಲ. ಅದು ಸ್ವಲ್ಪ ಎಚ್ಚರದಿಂದ ನಾವು ತಿಳ್ಕೋಬೇಕು. ಸ್ವತಂತ್ರವಾಗಿ ಎಲ್ಲಾ ಫಲವನ್ನು ಕೊಡುವವ ದೇವರೇ. ರುದ್ರದೇವರನ್ನು ಪೂಜೆ ಮಾಡಿದ್ರು ಕೂಡ ಫಲ ಕೊಡೋದು ಯಾರು? ದೇವರೇ. ಆ ರೀತಿಯಾಗಿ ಸಾತ್ವಿಕರು ಚಿಂತನೆ ಮಾಡಿ, ಪರಮಾತ್ಮ ಒಬ್ಬನೇ ಸ್ವತಂತ್ರ, ಪರಮಾತ್ಮ ಅವನೊಬ್ಬನಿಗೆ ಕೊಡುವ ಸಾಮರ್ಥ್ಯ ಇದೆ, ಅವನಿಲ್ಲದೆ ಯಾವ ಹುಲ್ಲುಗಡ್ಡಿಯೂ ಕೂಡ ಅಲಗಾಡೋದಿಲ್ಲ, ಈ ರೀತಿಯಾಗಿ ತಿಳಿದು ಅವರು ಪರಮಾತ್ಮನನ್ನೇ ಬೇರೆ ಬೇರೆ ಪ್ರತಿಮೆಗಳಲ್ಲಿ, ರುದ್ರದೇವರ ಪ್ರತಿಮೆ, ಬ್ರಹ್ಮದೇವರ ಪ್ರತಿಮೆ, ಗೌರಿ ಪ್ರತಿಮೆ, ಗಣೇಶ ಪ್ರತಿಮೆ, ಸ್ಕಂದನ ಪ್ರತಿಮೆ, ಯಾರ ಪೂಜೆ ಮಾಡಿದರೂ ಕೂಡ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆ ಅದು. ತಾವು ಊಟ ಮಾಡಿದಾಗಲೂ ಕೂಡ ಇದು ನನಗಲ್ಲ, ನನ್ನ ಅಂತರ್ಯಾಮಿಯಾದ ಪರಮಾತ್ಮನಿಗೆ, ಹಾಗೆ ಅಂತ ಪರಮಾತ್ಮನ ಪೂಜೆಯಾಗಿ ಎಲ್ಲವನ್ನು ಮಾಡ್ತಾರೆ. ಇದು ವ್ಯತ್ಯಾಸ ಸಾತ್ವಿಕರಿಗೂ ರಾಜಸ. ಯಾಕೆ? ಚೂರು ಪರಮಾತ್ಮನ ಭಕ್ತಿ ಇದ್ರೂ ಕೂಡ ಈ ರೀತಿಯಾದ ಒಂದು ಚಿಂತನೆ ಮಾಡ್ಲಿಕ್ಕೆ ಆಗ್ತದೆ. ಅದನ್ನೇ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ ನೋಡಿ. ವಾಸುದೇವ ಪರಾ ವೇದಾಹ, ವಾಸುದೇವ ಪರಾಮಖಾಹ, ವಾಸುದೇವ ಪರಾಯೋಗಾಹ, ವಾಸುದೇವ ಪರಾಕ್ರಿಯಾಹ, ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ತಪಃ, ವಾಸುದೇವ ಪರೋ ಧರ್ಮೋ, ವಾಸುದೇವ ಪರಾಗತಿ. ಆ ಸಾತ್ವಿಕರು ಹೇಗೆ ಮಾಡ್ತಾರೆ ಮತ್ತೆ ಹಾಗೆಂದ್ರೆ, ಅವರು ಕೂಡ ಶಾಸ್ತ್ರ ವೇದಗಳನ್ನ ಇಟ್ಕೊಂಡೇ ಮಾಡ್ತಾರೆ. ಆದರೆ ಎಲ್ಲಾ ಶಾಸ್ತ್ರಗಳಿಂದಲೂ ಕೂಡ ಪ್ರತಿಪಾದ್ಯನಾದವ, ಎಲ್ಲಾ ಶಾಸ್ತ್ರಗಳು ಸ್ತೋತ್ರಗಳು ಕೂಡ ಕೊಂಡಾಡೋದು ಯಾರನ್ನ? ಪರಮಾತ್ಮನನ್ನೇ. ಆ ಪರಮಾತ್ಮ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಎಲ್ಲಾ ಶಬ್ದಗಳು, ಅಕ್ಷರಗಳು, ಸ್ವರಗಳು ಅದು ದೇವರ ಗುಣಗಳನ್ನೇ, ದೇವರ ಮಹಿಮೆಯನ್ನೇ ಹೇಳುತ್ತದೆ. ಒಂದೊಂದು ಅಕ್ಷರವೂ ಕೂಡ ದೇವರ ಮಹಿಮೆಯನ್ನೇ ಹೇಳುತ್ತದೆ. ಅ ಅಂದ್ರೆ ಅಜ, ಹುಟ್ಟಿಲ್ಲದವ ಅಂತ ತೋರಿಸಿಕೊಡುತ್ತೆ. ಅ ಎನ್ನುವ ಅಕ್ಷರ ಅಜ ಅಂತ ಅರ್ಥ. ಅಜ ಅಂದ್ರೆ ಹುಟ್ಟಿಲ್ಲದವ. ಆ ಅಂದ್ರೆ ಆನಂದ ಭರಿತನಾದವ. ಈ ರೀತಿಯಾಗಿ ಒಂದೊಂದು ಅಕ್ಷರವೂ ಕೂಡ ಒಂದೊಂದು ಪರಮಾತ್ಮನ ಗುಣಗಳನ್ನ ಸೂಚನೆ ಮಾಡ್ತಾ ಇದೆ, ತೋರಿಸಿಕೊಡ್ತಾ ಇದೆ. ಆ ಅಕ್ಷರಗಳಿಂದ ಕೂಡಿದ ಸಮೂಹ, ಆ ಅಕ್ಷರಗಳ ಸಮೂಹವೇ ಪದ. ಆ ಪದವೂ ಕೂಡ ದೇವರ ಗುಣಗಳನ್ನೇ ಕೊಂಡಾಡ್ತಾ ಇದೆ. ಪದಗಳ ಸಮೂಹ ವಾಕ್ಯ, ಆ ವಾಕ್ಯವೂ ಕೂಡ ದೇವರನ್ನೇ ಕೊಂಡಾಡ್ತಾ ಇದೆ. ಈ ರೀತಿಯಾಗಿ ವೇದಗಳಾಗಲಿ, ಪುರಾಣಗಳಾಗಲಿ, ದಾಸರ ಪದ್ಯಗಳಾಗಲಿ ಎಲ್ಲವೂ ಕೂಡ ದೇವರನ್ನೇ ಕೊಂಡಾಡ್ತಾ ಇದೆ. ವಾಸುದೇವ ಪರಾವೇದಾಹ. ಈ ರೀತಿಯಾಗಿ ಸಾತ್ವಿಕರು ತಿಳಿಯುತ್ತಾರೆ. ವಾಸುದೇವ ಅಂದ್ರೆ ನಾರಾಯಣ ಅಂತ ಅರ್ಥ. ವಾಸುದೇವ ಪರಾಮಖಾಹ. ಇನ್ನು ಮಖ ಅಂದ್ರೆ ಯಜ್ಞಗಳು. ಅನೇಕ ಯಜ್ಞಗಳನ್ನ ಮಾಡ್ತಾರೆ. ಈಗ ನೋಡಿ, ಧಾತ್ರಿ ಹವನ ಬರ್ಲಿಕ್ಕಿದೆ, ಅನೇಕ ಯಜ್ಞಗಳನ್ನ ಮಾಡ್ತಾರೆ. ಆ ಯಜ್ಞದಲ್ಲಿ
ಕೊಂಡಾಡಲ್ಪಡುವವ, ಹೋಮಿಸಲ್ಪಡುವವ, ಆಹುತಿಗಳನ್ನ ಸ್ವೀಕಾರ ಮಾಡುವವ, ಅದು ಕೂಡ ಪರಮಾತ್ಮನೇ ಅಂತ. ಯದ್ಯಪಿ ನಾವು ರುದ್ರದೇವರಿಗೆ ಆಹುತಿ, ಇಂದ್ರದೇವರಿಗೆ ಆಹುತಿ, ಅಗ್ನಿದೇವರಿಗೆ ಆಹುತಿ, ಸೂರ್ಯನಿಗೆ ಆಹುತಿ ಅಂತೆಲ್ಲ ಮಾಡಿದರೂ ಕೂಡ ಮೃತ್ಯುಂಜಯ ಹೋಮ ಮಾಡ್ತಾರೆ, ನವಗ್ರಹ ಹೋಮ ಮಾಡ್ತಾರೆ. ನವಗ್ರಹಗಳಿಗೆ ಆಹುತಿ, ರುದ್ರದೇವರಿಗೆ ಆಹುತಿ. ಹಾಗಂದ್ರೆ ಏನರ್ಥ? ರುದ್ರದೇವರ ಅಂತರ್ಯಾಮಿಯಾದ ವಾಸುದೇವನಿಗೆ ಈ ಆಹುತಿ, ಹಾಗೆ ಅಂತ ಚಿಂತನೆ ಮಾಡ್ತಾರೆ. ವಾಸುದೇವ ಪರಾಮಕಾಹ, ವಾಸುದೇವ ಪರ ಯೋಗಾಹ. ಯೋಗ ಅಂದ್ರೆ ಪ್ರಾಣಾಯಾಮಾದಿಗಳು ಅಂತ ಬರೀತಾರೆ. ಯಮ, ನಿಯಮ, ಆಸನ ಅಂತ ಅಷ್ಟಾಂಗ ಯೋಗ ಇದೆ. ಆ ಪ್ರಾಣಾಯಾಮಗಳನ್ನ ಯಾಕೆ ಮಾಡಬೇಕು? ಅದು ಕೂಡ ಪರಮಾತ್ಮನ ಪ್ರೀತಿಗಾಗಿಯೇ ಯೋಗಾಭ್ಯಾಸ ಮಾಡಬೇಕು. ಯಾಕೆ? ಪರಮಾತ್ಮನ ಪ್ರೀತಿಗಾಗಿ ಮಾಡ್ತಾರೆ ಸಾತ್ವಿಕರು. ವಾಸುದೇವ ಪರಾಕ್ರಿಯಾ, ಸಂಧ್ಯಾವಂದನಾದಿ ಕ್ರಿಯೆಗಳನ್ನ ಮಾಡ್ತಾರೆ. ಮನೆಯಲ್ಲಿ ಅಡಿಗೆ, ದೇವರ ಪೂಜೆ, ದೀಪ ಹಚ್ಚೋದು ಇತ್ಯಾದಿಗಳನ್ನ ಮಾಡ್ತಾರೆ. ಎಲ್ಲವೂ ಕೂಡ ಪರಮಾತ್ಮನ ಪ್ರೀತಿಗಾಗಿಯೇ. ಆ ಕ್ರಿಯೆಗಳು ಪರಮಾತ್ಮನ ಪ್ರೀತಿಗಾಗಿಯೇ ಅಂತ. ವಾಸುದೇವ ಪರಂ ಜ್ಞಾನಂ ಅನ್ನೋ ಉಪನಿಷತ್ತು, ಶಾಸ್ತ್ರ ಮುಂತಾದಗಳಲ್ಲಿ ಜ್ಞಾನವನ್ನ ಪಡೀತಾರೆ. ಆ ಜ್ಞಾನವೂ ಕೂಡ ಯಾರದೇ ಆಗಿರುತ್ತದೆ? ಪರಮಾತ್ಮನ ಮಹಿಮೆಯನ್ನು ತಿಳಿಸಿಕೊಡುವಂಥದ್ದೇ ಆಗಿರುತ್ತದೆ. ಯದ್ಯಪಿ ಮಹಾಭಾರತ ಕೇಳ್ತೀವಿ, ಪಾಂಡವರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಆದರೆ ಸಜ್ಜನರು ಹೇಗೆ ತಿಳಿತಾರೆ? ಇದು ಕೇವಲ ಪಾಂಡವರ ಮಹಿಮೆಯಲ್ಲ, ಪಾಂಡವರಿಗೆ ಬೆಂಬಲನಾಗಿ ಇದ್ದ ಕೃಷ್ಣನ ಮಹಿಮೆ ಇದು ಅಂತ ಚಿಂತನೆ ಮಾಡ್ತಾರೆ. ಭಾಗವತದಲ್ಲಿ ಪ್ರಹ್ಲಾದನ ಚರಿತ್ರೆ ಕೇಳ್ತಾರೆ. ಇದು ಕೇವಲ ಪ್ರಹ್ಲಾದನ ಮಹಿಮೆ ಅಲ್ಲ, ಇದು ಪ್ರಹ್ಲಾದನ ಅಂತರ್ಯಾಮಿಯಾದ ನರಸಿಂಹದೇವರ ಮಹಿಮೆ ಅಂತ ಚಿಂತನೆ ಮಾಡ್ತಾರೆ. ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ತಪಃ. ನೋಡ್ತೀವಿ ನೋಡಿ, ಧ್ರುವ ಮುಂತಾದವರು ತಪಸ್ ಮಾಡಿದರು, ಪರಮಾತ್ಮನ ಕುರಿತಾಗಿಯೇ ತಪಸ್ಸು. ಇನ್ನು ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಚಿಂತನೆ ಮಾಡ್ತೀವಿ, ಅದು ಒಂದು ರೀತಿಯಾದ ತಪಸ್ಸು. ಅಲ್ಲೂ ಕೂಡ ಸೂರ್ಯಮಂಡಲ ಅಂತರ್ಯಾಮಿಯಾಗಿ ಪರಮಾತ್ಮನೇ ಇದ್ದಾನೆ. ವಾಸುದೇವನ ಕುರಿತೇ ತಪಸ್ಸದು. ವಾಸುದೇವ ಪರಂ ತಪಃ. ವಾಸುದೇವ ಪರೋ ಧರ್ಮ, ಧರ್ಮಾಚರಣೆ. ಧರ್ಮ ಅಂದ್ರೆ ಸ್ವವಿಹಿತ ವೃತ್ತಿ ಅಂತ ಕರೀತಾರೆ. ಸ್ವವಿಹಿತ ವೃತ್ತಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮ. ಪರಮಾತ್ಮ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ಮಾಡಿ ಯಾರ್ಯಾರು ಏನೇನ್ ಮಾಡಬೇಕು ಅದನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಅದೇ ಅವರ ಧರ್ಮ. ಈಗ ಕ್ಷತ್ರಿಯನಿಗೆ ನಾವು ನೋಡಿದೀವಿ, ಭಗವದ್ಗೀತೆಯಲ್ಲಿ ನೋಡ್ತೀವಿ ನೋಡಿ, ಅರ್ಜುನನಿಗೆ ಹೇಳ್ತಾನೆ, ನೀನು ಯುದ್ಧವನ್ನ ಮಾಡ್ಲೇಬೇಕು, ಅದೇ ನಿಮಗೆ ಸ್ವಧರ್ಮ, ಹಾಗೆ ಅಂತ. ಯಾಕೆಂದ್ರೆ ಆ ಪರಮಾತ್ಮನ ದ್ವೇಷಿಗಳು ಅಂದ್ರೆ ಒಂದು ರೀತಿಯಾಗಿ ಟೆರರಿಸ್ಟ್ ಇದ್ದ ಹಾಗೆ ಅವರಲ್ಲ. ಅವರಿಂದ ಸಮಾಜಕ್ಕೆ ಹಾಳೆ ಆಗೋದು. ಅದರಿಂದ ಯಾರು ಪರಮಾತ್ಮನ ದ್ವೇಷಿಗಳು ಮತ್ತು ಅವರನ್ನು ಅನುಸರಿಸುವವರು, ಅವರನ್ನು ಕೊಲ್ಲೋದು ಕ್ಷತ್ರಿಯ ಧರ್ಮ ಅಂತ ಭಗವದ್ಗೀತೆಯಲ್ಲಿ ಹೇಗೆ ತಿಳಿಸಿಕೊಟ್ಟಿದ್ದಾನೆ, ಅದೇ ರೀತಿಯಾಗಿ ಬ್ರಾಹ್ಮಣರಿಗೆ ಸ್ವಕರ್ಮ ವಿಪ್ರಸ್ಯ ಜಪ ಉಪದೇಶವು. ಹಾಗೆ ಬ್ರಾಹ್ಮಣನಾದವನಿಗೆ ವಿಹಿತ ಧರ್ಮ ಅಂದ್ರೆ ಯಾವುದು? ಜಪ, ಉಪದೇಶ ಇತ್ಯಾದಿಗಳನ್ನ ಮಾಡೋದು. ಅದನ್ನು ಕೂಡ ಅವ್ರು ಹೇಗೆ ಮಾಡಬೇಕು? ಪರಮಾತ್ಮನ ಪೂಜೆ. ವಾಸುದೇವ ಪರೋ ಧರ್ಮ, ಹಾಗೆ ಅಂತ. ಇನ್ನು ಕೆರೆ ತೋಡೋದು, ಬಾವಿ ತೋಡೋದು ಇತ್ಯಾದಿ, ಕಲ್ಯಾಣ ಮಂಟಪ ಕಟ್ಟೋದು, ಮಠಗಳು ನಿರ್ಮಾಣ ಇತ್ಯಾದಿಗಳು ಕೂಡ ಪರಮಾತ್ಮನ ಪೂಜಾ ರೂಪವಾಗಿ ಪರಮಾತ್ಮನ ಪ್ರೀತಿಗಾಗಿಯೇ ಮಾಡ್ತಾರೆ ಸಾತ್ವಿಕರು. ವಾಸುದೇವ ಪರಾಗತಿ. ಇನ್ನು ಪರಲೋಕವನ್ನು ಕೂಡ ಬಯಸ್ತಾರೆ, ಉತ್ತಮ ಲೋಕಗಳನ್ನ ಬಯಸ್ತಾರೆ. ಯಾಕೆ? ಪರಮಾತ್ಮನ ಅನುಗ್ರಹ ಆಗ್ತದೆ, ಪರಮಾತ್ಮನ ಅನುಗ್ರಹದಿಂದಲೇ ಸಿಗೋದು. ಪರಮಾತ್ಮನನ್ನ ನೋಡಬಹುದು. ಇಲ್ಲಿ ಪರಮಾತ್ಮನ ದೃಶ್ಯ ಆಗೋದಿಲ್ಲ ನೋಡಿ, ಕಲಿಯುಗದಲ್ಲಿ ಎಸ್ಪೆಷಲಿ ಪರಮಾತ್ಮನ ಭೇಟಿ ಆಗೋದಿಲ್ಲ. ಆದ್ರೆ ಬೇರೆ ಲೋಕಗಳಲ್ಲಿ ಹೋದ್ರೆ ಈ ಪ್ರಭಾವ ಇರೋದಿಲ್ಲ, ಕಲಿಯ ಪ್ರಭಾವ ಇರೋದಿಲ್ಲ. ಅದರಿಂದ ವಾಸುದೇವ ಪರಾಗತಿ, ವಾಸುದೇವನೇ ಗತಿ ಎಂದು ತಿಳಿದು ಅವರು ತಮ್ಮ ವಿಹಿತ ಕರ್ಮಗಳನ್ನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಸಾತ್ವಿಕರು ಹೇಗೆ ಉಪಾಸನೆಯನ್ನು ಮಾಡ್ತಾರೆ, ರಾಜಸರು ತಾಮಸರು ಹೇಗೆ ಉಪಾಸನೆಯನ್ನು ಮಾಡ್ತಾರೆ ಅಂತ ಪ್ರಸಂಗ ಬಂತು ಅಂತ ಅದನ್ನು ಕೂಡ ತಿಳಿಸಿದ್ದಾರೆ ಭಾಗವತದಲ್ಲಿ. ಸಯೇವೇದಂ ಸಸರ್ಜಾಗ್ರೆ ಭಗವಾನ್ ಆತ್ಮಮಾಯೆಯ ಸದಸದ್ ರೂಪಯ ವಾಸೋ ಗುಣಮಯ್ಯ ಅಗುಣೋ ವಿಭುಃ ತಯೋ ವಿಲಸಿತೇಷ್ವೇಷು ಗುಣೇಶು ಗುಣವಾನಿವ ಅಂತಃಪ್ರವಿಷ್ಟಃ ಆಭಾತಿ ವಿಜ್ಞಾನೇನ ವಿಜೃಂಭಿತಃ. ಆ ಪರಮಾತ್ಮ ಏನ್ ಮಾಡಿದ? ಆರಂಭದಲ್ಲಿ ವಾಸುದೇವ ಸಯೇವ ಇದಂ ಸಸರ್ಜಾಗ್ರೆ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನೇ ಅವನು. ನಾವು ನೋಡ್ತೀವಿ ನೋಡಿ, ಅನಂತ ಪದ್ಮನಾಭ ಚಿತ್ರದಲ್ಲಿ ನೋಡ್ತೀವಿ, ಪರಮಾತ್ಮ ಮಲಗಿರ್ತಾನೆ, ಅವನ ನಾಭಿಯಿಂದ 14 ದಳದ ಕಮಲ, ಅದರಲ್ಲಿ ಬ್ರಹ್ಮದೇವರು ಉತ್ಪತ್ತಿ ಆದರು, ಹಾಗೆ ಅಂತ ನಾವು ನೋಡ್ತೀವಿ.
ಆ 14 ದಳನೆ 14 ಲೋಕದ ಈ ಬ್ರಹ್ಮಾಂಡ ಅಂತ. ಈ ರೀತಿಯಾಗಿ ಪರಮಾತ್ಮ ಆದಿಕಾಲದಲ್ಲಿ ಸೃಷ್ಟಿ ಮಾಡುತ್ತಾನೆ. ಅದು ಪರಮಾತ್ಮನ ಇಚ್ಛೆಯಿಂದಲೇ ಆದದ್ದು. ತನ್ನ ಇಚ್ಛೆಯಿಂದ ಆ ಪ್ರಕೃತಿಯನ್ನ ಉಪಾದಾನ ಕಾರಣವನ್ನಾಗಿ ಮಾಡಿ, ಈಗ ನೋಡಿದ್ದೀವಿ ನೋಡಿ ನಾವು, ಸತ್ವಗುಣ, ರಜೋಗುಣ, ತಮೋಗುಣ. ಸಾತ್ವಿಕರಿಗೆ ಹೆಚ್ಚು ಸತ್ವಗುಣಗಳಿರುತ್ತದೆ, ರಾಜಸ ಜೀವಿಗಳಿಗೆ ಹೆಚ್ಚು ರಜೋಗುಣ ಇರುತ್ತದೆ, ತಾಮಸ ಜೀವಿಗಳಿಗೆ ಹೆಚ್ಚು ತಮೋಗುಣ, ಆಲಸ್ಯ ಇತ್ಯಾದಿಗಳು ಅವುಗಳು ಇರುತ್ತವೆ. ಅದನ್ನ ಇಟ್ಟುಕೊಂಡು ಅವರವರ ಹಿಂದಿನ ಕರ್ಮಕ್ಕೆ ತಕ್ಕಂತೆ ಅವರವರಿಗೆ ಪ್ರೇರಣೆಯನ್ನು ಮಾಡಿ ಪರಮಾತ್ಮ ತಾನು ಮಾಡಿ ಅವರ ವತಿಯಿಂದ ಕರ್ಮಗಳನ್ನು ಮಾಡಿಸಿ ಪಾಪನೋ ಪುಣ್ಯನೋ ಕೊಟ್ಟು ಸ್ವರ್ಗ ನರಕ ಅಥವಾ ಹೆಚ್ಚು ಪುಣ್ಯ ಮಾಡಿದರೆ ಅಪರೋಕ್ಷವನ್ನು ಕೊಟ್ಟು ಮೋಕ್ಷವನ್ನು ಕೂಡ ಕೊಡ್ತಾನೆ. ತಥಾ ವಿಲಸಿತೇಶ್ವೇಷು ಗುಣೇಶು ಗುಣವಾನಿವ. ಆದರೆ ಅಜ್ಞಾನಿಗಳು ಏನ್ ತಿಳಿದು ಬಿಡ್ತಾರೆ ಅಂದ್ರೆ, ಪರಮಾತ್ಮ ಒಳಗೆ ಪ್ರವೇಶ ಮಾಡಿ, ಉದಾಹರಣೆಗೆ ಅಗ್ನಿ ಒಳಗೆ ಪರಮಾತ್ಮ ಪ್ರವೇಶ ಮಾಡಿದರನೇ ಅಗ್ನಿಗೆ ಸುಡುವ ಶಕ್ತಿ ಬರುತ್ತದೆ. ಯದ್ಯಪಿ ಅಗ್ನಿಯ ಸ್ವಭಾವ ಸುಡುವುದೇ, ಆದರೂ ಕೂಡ ಪರಮಾತ್ಮ ಅಗ್ನಿಯ ರೂಪದಲ್ಲಿ, ದಾಹಕ ರೂಪದಲ್ಲಿ, ಸುಡುವ ರೂಪದಲ್ಲಿ ಒಳಗೆ ಇರುವುದರಿಂದಲೇ ಅಗ್ನಿ ಸುಡುತ್ತದೆ. ಅದರಿಂದ ಪರಮಾತ್ಮ ಪ್ರತಿಯೊಂದು ಪದಾರ್ಥದಲ್ಲಿ ಆ ಗುಣಗಳು ಬರಬೇಕು ಅಂದ್ರೆ ತಾನು ಪ್ರವೇಶ ಮಾಡಬೇಕು, ಇಲ್ಲದಿದ್ರೆ ಆ ಗುಣ ಬರೋದಿಲ್ಲ. ಈಗ ಭೀಮಸೇನ ದೇವರಲ್ಲಿ ಬಲ ಜಾಸ್ತಿ ಇದೆ, ಹಾಗೆಂದ್ರೆ ಪರಮಾತ್ಮ ಬಲರೂಪದಲ್ಲಿ ಅವರಲ್ಲಿ ಇದ್ದಾನೆ, ಅದರಿಂದಲೇ ಅವರಿಗೆ ಬಲ ಜಾಸ್ತಿ. ಶ್ರೀಮನ್ ಮಧ್ವಾಚಾರ್ಯರಲ್ಲಿ ಜ್ಞಾನ ಭಕ್ತಿಯಾದಿಗಳು ಜಾಸ್ತಿ ಇದೆ, ಹಾಗೆಂದ್ರೆ ಆ ರೂಪದಲ್ಲಿ ಪರಮಾತ್ಮ ಪ್ರವಿಷ್ಟನಾಗಿರ್ತಾನೆ. ಈ ಪ್ರವೇಶ ಆಗಿ ಅಂತರ್ಯಾಮಿಯಾಗಿ ಇರೋದನ್ನ ರಾಜಸ ತಾಮಸ ಜೀವಿಗಳು ತಿಳಿಯೋದಿಲ್ಲ. ಏನಂತ ತಿಳ್ಕೊಂಡ್ಬಿಡ್ತಾರೆ, ತಾವೇ ದೇವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ಬ್ರಹ್ಮ ಜೀವ ಒಂದು ಅಂತ ಅವರು ತಿಳ್ಕೊಂಡ್ಬಿಡ್ತಾರೆ. ಅಜ್ಞಾನಿಗಳು ಆ ರೀತಿಯಾಗಿ ತಿಳಿತಾರೆ. ವಿಜ್ಞಾನೇನ ವಿಜೃಂಭಿತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಯಥಾ ವ್ಯವಹಿತೋ ವನ್ನಿ ಧಾರುಷ್ವೇಕ ಸ್ವಯೋನಿಷು ನಾನೇವ ಭಾತಿ ವಿಶ್ವಾತ್ಮ ಭೂತೇಶು ಚ ತಥಾ ಪುಮಾನ್. ಈಗ ನೋಡಿ, ಕಾರ್ತಿಕ ಮಾಸ ಬರ್ತಾ ಇದೆ, ದೀಪೋತ್ಸವ ಮಾಡ್ತಾರೆ. ಕೆಲವರು 33 ದೀಪ ಅಂತ ಹಚ್ತಾರೆ, ಕೆಲವರು 10 ದೀಪ ಅಂತ ಹಚ್ತಾರೆ. ನೋಡಿ, ಒಂದೊಂದು ದೀಪವನ್ನು ಹಚ್ಚಿದಾಗಲೂ ಕೂಡ ಆ ದೀಪ ಕೆಲವುದು ಸಣ್ಣದಾಗಿ ಉರಿತದೆ, ಕೆಲವುದು ದೊಡ್ಡದಾಗಿ ಉರಿತದೆ, ವ್ಯತ್ಯಾಸ ಇದೆ. ಆದರೂ ಕೂಡ ಅಗ್ನಿದೇವರು ಒಬ್ಬರೇ ಅಲ್ಲವೇ? ಆ ನಾನಾ ಪ್ರಣತಿಗಳಲ್ಲಿ ಇರತಕ್ಕ ಆ ಜ್ವಾಲೆ, ಅದರಲ್ಲಿರುವ ಅಗ್ನಿ, ಅದಕ್ಕೆ ಅಭಿಮಾನಿಯಾದ ಅಗ್ನಿ ದೇವತೆ ಅವರೊಬ್ಬರೇ. ಪ್ರಣತಿ ಬೇಕಾದ್ರೆ ಸಣ್ಣದು ದೊಡ್ಡದು ಇರಬಹುದು, ಜ್ವಾಲೆ ಬೇಕಾದ್ರೆ ಸಣ್ಣದು ದೊಡ್ಡದು ಇರಬಹುದು, ಆದರೆ ಅಗ್ನಿದೇವರು ಒಬ್ಬರೇ. ಅದೇ ರೀತಿಯಾಗಿ ಜೀವರು ಸಾತ್ವಿಕರು, ರಾಜಸರು, ತಾಮಸರು ಅಂತ ಇರಬಹುದು, ಆದರೆ ಆ ಜೀವನನ್ನ ಒಳಗಿದ್ದು ನಿಯಮನ ಮಾಡುವ ಪರಮಾತ್ಮ ಅವನೊಬ್ಬನೇ ಹೊರತು ಜೀವಬ್ರಹ್ಮ ಒಂದು ಅಂತ ತಿಳಿಯಬಾರದು. ಅಗ್ನಿದೇವರೇ ಪ್ರಣತಿ ಅಂತನೋ, ಅಗ್ನಿದೇವರೇ ಜ್ವಾಲೆ ಅಂತನೋ ನಾವು ತಿಳಿಯಬಾರದು. ಅಭಿಮಾನಿಯಾಗಿ ಅವರು ಬೇರೆನೇ ಇರ್ತಾರೆ. ಇದು ಜಡಭೂತವಾದದ್ದು. ಕಣ್ಣಿಗೆ ಕಾಣುವ ಜ್ವಾಲೆ ಇತ್ಯಾದಿಗಳು ಜಡಭೂತವಾದದ್ದು, ಅದನ್ನೇ ಅಗ್ನಿದೇವರು ಅಂತ ನಾವು ತಿಳಿಯೋದಿಲ್ಲ. ಆದರೂ ಅಗ್ನಿದೇವರು ಎಲ್ಲದರಲ್ಲೂ, ಎಲ್ಲಾ ದೀಪದಲ್ಲೂ ಹೇಗೆ ಇದ್ದಾರೋ ಅದೇ ರೀತಿಯಾಗಿ ಪರಮಾತ್ಮ ಸಾತ್ವಿಕರು, ರಾಜಸರು, ತಾಮಸರು ಎಲ್ಲರಲ್ಲೂ ಇದ್ದಾನೆ. ಅವನನ್ನೇ ದೇವರು ಅಂತ ನಾವು ತಿಳಿಯಬಾರದು. ಅವನು ಒಳಗಿದ್ದು ನಿಯಮನ ಮಾಡ್ತಾನೆ. ಪರಮಾತ್ಮ ಬೇರೆ, ನಾವು ಬೇರೆ, ಹಾಗೆ ಅಂತ ದೃಷ್ಟಾಂತ ಕೊಟ್ಟು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಅಸೌ ಗುಣಮಯೈರ್ಭಾವೈ ಭೂತಸೂಕ್ಷ್ಮೇಂದ್ರಿಯಾದಿಭಿ ಸ್ವನಿರ್ಮಿತೇಶು ನಿರ್ವಿಷ್ಟೋ ಭುಂಕ್ತೆ ಭೂತೇಶು ತದ್ಗುಣ. ಈ ರೀತಿಯಾಗಿ ಪರಮಾತ್ಮ ಎಲ್ಲದರಲ್ಲೂ ಪ್ರವೇಶ ಮಾಡ್ತಾನೆ. 10 ಇಂದ್ರಿಯಗಳು ಅಂತ ನಾವು ನೋಡಿದ್ದೀವಿ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಪ್ರತಿಯೊಂದು ಶರೀರದಲ್ಲೂ ಇದೆ. ಎಷ್ಟು ಮಾನವರು ಭೂಮಿಯಲ್ಲಿ ಇದ್ದಾರೆ, ಎಷ್ಟು ಪ್ರಾಣಿಗಳು ಇವೆ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲರಿಗೂ ಇವೆ. ಅದು ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮ ಪ್ರವೇಶ ಮಾಡಿ ನೋಡುವುದು, ಕೇಳುವುದು, ಮೂಸುವುದು, ರುಚಿಸುವುದು, ಸ್ಪರ್ಶಿಸುವುದು, ಆ ಗುಣಗಳನ್ನ ಪರಮಾತ್ಮ ತಾನು ಭೋಗ ಮಾಡಿ ಜೀವರಿಗೂ ಕೂಡ ಅದರ ಭೋಗ ಆಗುವಂತೆ ಮಾಡ್ತಾನೆ. ಸ್ವನಿರ್ಮಿತೇಶು ನಿರ್ವಿಷ್ಟ. ತಾನೇನೋ ಪದಾರ್ಥಗಳನ್ನ ನಿರ್ಮಾಣ ಮಾಡಿದ, ಅದರಲ್ಲೂ ಕೂಡ ತಾನೇ. ಈಗ ಸುಗಂಧ ಭರಿತವಾದ ಗಂಧ, ದೇವರಿಗೆ ಗಂಧ ಸಮರ್ಪಣೆ ಮಾಡ್ತೀವಿ. ಆ ಗಂಧದಲ್ಲೂ ಯಾರಿದ್ದಾನೆ? ದೇವರೇ ಇದ್ದಾನೆ. ಪ್ರತಿಮೆಯಲ್ಲಿ ಯಾರಿದ್ದಾನೆ? ಅದೂ ದೇವರೇ. ಆ ಗಂಧವನ್ನ ಮೊದಲು ಭೋಗ ಮಾಡಿದ್ದು ಯಾರು? ಅದು ದೇವರೇ. ತಾನು ಭೋಗ ಮಾಡಿ ಲಕ್ಷ್ಮಿ, ಬ್ರಹ್ಮ, ಸಕಲ ದೇವತೆಗಳಿಗೂ ಕೂಡ ಭೋಗ ಆಗುವಂತೆ ಮಾಡಿ ಕೊನೆಯಲ್ಲಿ ನಾವು ಆ ಗಂಧಲೇಪನ ಮಾಡಿಕೊಂಡಾಗ ನಮಗೂ ಕೂಡ ಅದರ ಪರಿಮಳ ಬರುವಂತೆ ಅನುಗ್ರಹ ಮಾಡ್ತಾನೆ. ಈ ರೀತಿಯಾಗಿ ನಾವು ಸಾತ್ವಿಕರು ತಿಳಿಯುತ್ತಾರೆ. ಭುಂಕ್ತೆ ಭೂತೇಶು
ತದ್ಗುಣಾನ್. ಇಷ್ಟು ಹೇಳಿ ಕೊನೆಯ ಶ್ಲೋಕ. ಭಾವಯನ್ನೇಷ ಸತ್ವೇನ ಲೋಕಾನ್ವೈ ಲೋಕಭಾವನಃ ಲೀಲಾವತಾರ ಅನುಗತಃ ತಿರ್ಯಂ ನರಸುರಾದಿಷು. ಪಾಲಯನ್, ಜಗತ್ತನ್ನ ಸೃಷ್ಟಿ ಮಾಡಿದ, ಅದರ ಒಳಗೆ ತಾನೇ ಪ್ರವೇಶ ಮಾಡಿ ರಕ್ಷಣೆಯನ್ನು ಮಾಡಿದ. ತದನಂತರ ಸತ್ವಗುಣವನ್ನ ಸ್ವೀಕಾರ ಮಾಡಿ ಜಗತ್ತಿನ ರಕ್ಷಣೆಯನ್ನು ಮಾಡ್ತಾನೆ. ದಾಸರು ಹೇಳ್ತಾರೆ ನೋಡಿ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ. ಸೃಷ್ಟಿ ಮಾಡಿದವನು ದೇವರೇ. ಸೃಷ್ಟಿ ಸ್ಥಿತಿ, ಸ್ಥಿತಿ ಅಂದ್ರೆ ಸಂರಕ್ಷಣೆ, ಪಾಲನೆ ಅಂತ. ಪಾಲನೆ ಮಾಡುವವನು ದೇವರೇ. ಸೃಷ್ಟಿ ಸ್ಥಿತಿ ಲಯ, ಪ್ರಳಯ ಕಾಲದಲ್ಲಿ ಲಯ ಎಲ್ಲವನ್ನು ಕೂಡ ನುಂಗುವವನು ಕೂಡ ದೇವರೇ. ಅದರಿಂದ ಅದನ್ನು ಕೂಡ 3 ಗುಣದಿಂದ ಮಾಡ್ತಾನೆ. ಸೃಷ್ಟಿಯನ್ನ ರಜೋಗುಣ ಸ್ವೀಕಾರ ಮಾಡಿ ಮಾಡ್ತಾನೆ, ಮತ್ತು ರಕ್ಷಣೆಯನ್ನ ಸತ್ವಗುಣದಿಂದ ಮಾಡ್ತಾನೆ, ಸಂಹಾರವನ್ನ ತಮೋಗುಣವನ್ನ ಸ್ವೀಕಾರ ಮಾಡಿ ಮಾಡ್ತಾನೆ ಅಂತ ಇದೆ. ಅದರಿಂದ ಇಲ್ಲಿ ಹೇಳ್ತಾರೆ, ಭಾವಯನ್ನೇಷ ಸತ್ವೇನ, ಈ ಜಗತ್ತನ್ನ ಪರಮಾತ್ಮ ಸತ್ವಗುಣದಿಂದ ರಕ್ಷಣೆ ಮಾಡ್ತಾ ಇದ್ದಾನೆ. ಲೋಕಭಾವನಃ, ಇಡೀ ಜಗತ್ತಿನ ಕರ್ತ ಅವನು. ಅಂತ ಜಗತ್ಕರ್ತನಾದ ಪರಮಾತ್ಮ ಸಜ್ಜನರನ್ನ ರಕ್ಷಣೆ ಮಾಡ್ತಾನೆ. ಹೇಗೆ? ಲೀಲಾವತಾರ ಅನುಗತ ಸ್ಥಿರ್ಯಂ ನರಸುರಾದಿಷು. ಈ ಸಜ್ಜನರ ರಕ್ಷಣೆಯನ್ನು ಮಾಡಬೇಕು ಅಂತಾನೆ ಪರಮಾತ್ಮ ನಾನಾ ಅವತಾರಗಳನ್ನ ತಾಳ್ತಾನೆ. ಪ್ರಾಣಿಗಳಾಗಿ, ಮನುಷ್ಯರಾಗಿ, ಇನ್ನು ದೇವರೂಪದಲ್ಲಿ ನೋಡಿ, ಪ್ರಾಣಿ ರೂಪದಾಗಿ ಮತ್ಸ್ಯ ಕೂರ್ಮಾದಿಗಳು ಪರಮಾತ್ಮ ತಾಳಿದ. ಆ ಕೂರ್ಮನಾಗಿ ಬಂದು, ವರಾಹನಾಗಿ ಬಂದು ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ. ನರಸಿಂಹನಾಗಿ ಬಂದು ಹಿರಣ್ಯ ಕಶಿಪವನ್ನ ಸಂಹಾರ ಮಾಡಿದ. ಇದು ಪ್ರಾಣಿಗಳಲ್ಲಿ ಬಂದ ರೂಪ. ಮನುಷ್ಯರಂತೆ ಬರ್ತಾನೆ. ರಾಮಕೃಷ್ಣಾದಿ ರೂಪಗಳು ಮನುಷ್ಯರಂತೆ ಅವತಾರ ಮಾಡಿ ತಾನು ಮನುಷ್ಯರು ಹೇಗೆ ನಡ್ಕೋಬೇಕು ಅಂತ ತೋರಿಸಿಕೊಟ್ಟು ದುಷ್ಟರ ಸಂಹಾರ, ರಾವಣ, ಕಂಸ ಮುಂತಾದ ದುಷ್ಟರ ಸಂಹಾರ ಮಾಡಿ, ದುರ್ಯೋಧನ ಸಂಹಾರ ಮಾಡಿ ಸಜ್ಜನರಿಗೆ, ಪಾಂಡವರಿಗೆ ಅನುಗ್ರಹವನ್ನು ಮಾಡಿದ ನೋಡಿ. ಸುರಾದಿಷು, ಇದೇ ರೀತಿಯಾಗಿ ದೇವತೆಗಳಲ್ಲೂ ಕೂಡ ಅವರ ಮಧ್ಯದಲ್ಲಿ ಅವತಾರವನ್ನು ಮಾಡ್ತಾನೆ. ಈಗ ನೋಡಿ, ಯಮಲೋಕದಲ್ಲಿ ರಾಮಚಂದ್ರನೇ ಇರೋದು ಅಂತ, ಇಂದ್ರಲೋಕದಲ್ಲಿ ಉಪೇಂದ್ರ ನಾಮಕ ಪರಮಾತ್ಮ ಇದ್ದಾನೆ ಅಂತ ನಾವು ನೋಡ್ತೀವಿ. ಈ ರೀತಿಯಾಗಿ ಪರಮಾತ್ಮ ಪ್ರಾಣಿಯಾಗಿ, ಮನುಷ್ಯರಾಗಿ, ದೇವಸ್ವರೂಪನಾಗಿಯೂ ಕೂಡ ಪರಮಾತ್ಮ ಅವತಾರವನ್ನು ತಾಳಿ ಸಜ್ಜನರ ಅನುಗ್ರಹವನ್ನು ಮಾಡ್ತಾನೆ. ಸಜ್ಜನರು ಅಂದ್ರೆ ಯಾರು ಬೇಕಾದ್ರೂ ಇರಬಹುದು, ದೇವತೆಗಳು ಇರಬಹುದು, ಋಷಿಗಳು ಇರಬಹುದು, ಮನುಷ್ಯರು ಇರಬಹುದು. ನೋಡಿ, ಆನೆಯೂ ಇರಬಹುದು, ಗಜೇಂದ್ರನಿಗೆ ಅನುಗ್ರಹ ಮಾಡಿದನು. ಈ ರೀತಿಯಾಗಿ ಪರಮಾತ್ಮ ಸತ್ವಗುಣದಿಂದ ನಾನಾ ರೂಪಗಳನ್ನ ತಾಳಿ ಅನುಗ್ರಹವನ್ನು ಮಾಡಿ ರಕ್ಷಣೆಯನ್ನು ಮಾಡ್ತಾನೆ. ಇದು ಶ್ರೀಮದ್ ಭಾಗವತೆ ಪ್ರಥಮ ಸ್ಕಂದೆ ದ್ವಿತೀಯೋಧ್ಯಾಯ. ಇಲ್ಲಿಗೆ 2ನೇ ಅಧ್ಯಾಯ ಮುಗಿತು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.